ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನು ತೋರಿಸ್ತೀನಿ. ಬಿಫೋರ್ ಟೈಮ್ ಒಂದು ಸ್ಲ್ಯಾಂಟಿಂಗ್ ಆರ್ಚನ್ನು ತೋರಿಸಿದೆ, ಅದರಲ್ಲಿ ಸಿಂಪಲ್ ಇತ್ತು. ಇದಕ್ಕೆ ನಾನು ಎಕ್ಸ್ಟ್ರಾ ಬೀಡ್ಸನ್ನು ಒಂದೊಂದು ಹಾಕ್ಕೊಳ್ತೀನಿ, ಯಾಕೆಂದರೆ ಕಸ್ಟಮರು ಬೇಗ ಹಾಕ್ಕೊಡೋಕ್ಕೆ ಹೇಳಿದರು. ಅದಕ್ಕೆ ನನಗೆ ಈಸಿಯಾಗಿ ಬೇಗ ಆಗೋಂಥದ್ದು ಇದೇ ಡಿಸೈನು. ಅದಕ್ಕೆ ನಾನು ಒಂದು ಬೀಡ್ಸನ್ನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇದು 10 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ಬನ್ನಿ ಸ್ಟಾರ್ಟ್ ಮಾಡುವ. ಈಗ ನಾನು ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಇದು ಇಲ್ಲಿ ಹೀಗೆ ಡಬಲ್ ಕ್ರೋಶ ಇದು 2 ಲಾಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಹಾಗೆಯೇ ಈಗ ಲಾಕ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಅಲ್ಲ, ನಾನಿಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ 3 ಡಿಸೈನ್ನ ಸ್ಟಾರ್ಟ್ ಮಾಡಿದೆ. 3 ಡಿಸೈನ್ ಆದಮೇಲೆ ಒಂದು ಕುಚ್ಚಿಗೆ 5 ಚೈನ್ ಹಾಕ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ಈ 5 ಚೈನನ್ನು ನಾನು ಈ ಕಡೆ ಹಾಕ್ಕೊಂಡಿರ್ತೀನಿ. ಹೀಗೆ ಇದು ಸ್ಟಾರ್ಟಿಂಗ್. 2 ಲಾಕ್, 5 ಚೈನ್, 2 ಲಾಕ್, ಬೀಡ್ಸ್ ಮತ್ತು 2 ಲಾಕ್ ಹಾಕ್ಕೊಂಡು ಈ ಥರ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಈಗ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಈಗ ಒಂದು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್, ಬೇಗ ಹಾಕ್ಕೊಳ್ಬೋದು. ಹೀಗೆ ರೌಂಡ್ ಬೀಡ್, ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಿದ್ದೀನಿ ನಾನು. ಫಸ್ಟ್ ನಾವು ಬೀಡ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆನೇ 2 ಲಾಕನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ಯಾರಿಗೆ. ಹೀಗೆ ಲಾಕ್ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತು ಬೀಡ್ ಲಾಕ್ ಮತ್ತು 2 ಸಾರಿ ಲಾಕ್, ನೇರ ಹಿಂಗೆ ಕರೆಕ್ಟಾಗಿ ಹೀಗೆ ಲಾಕ್ ಮಾಡಿಕೊಂಡು 2 ಸಾರಿ ಲಾಕ್ ಮಾಡೋಣ. ಮತ್ತು ಲಾಕ್, ಹೀಗೆ ನೋಡಿ, ಇಷ್ಟು ಡಿಸ್ಟೆನ್ಸ್ ಸಿಗುತ್ತೆ. ಈಗ ನಾನು ಒಂದು ಬೀಡನ್ನು ಯೂಸ್ ಮಾಡ್ತೀನಿ. ಈ ರೀತಿ ಬೀಡನ್ನು ಯೂಸ್ ಮಾಡಿಕೊಂಡು ನಾನು ಸ್ಲ್ಯಾಂಟಿಂಗ್ ಆರ್ಚನ್ನು ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಬೀಡ್ ಲಾಕ್, ಹೀಗೆ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸರಿ ದಾರ ತಗೊಳ್ಳಿ. ಹೀಗೆ ಕರೆಕ್ಟಾಗಿ ಹೀಗೆ ಲಾಕ್ ಮಾಡಿಕೊಂಡು 2 ಹೀಗೆ, ಮತ್ತು 2 ಚೈನ್, ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ನಾನು ಇಲ್ಲಿ 10 ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. 1 2, ಮತ್ತು ಸೂಜಿ ಮೇಲೆ ದಾರ ತಗೊಂಡು 1 2, ಮತ್ತು ಹೀಗೆ 10 ಸರಿ ಹಾಕ್ಕೊಳ್ಳಿ ಫ್ರೆಂಡ್. ನಾನು ಬಿಫೋರ್ ವಿಡಿಯೋದಲ್ಲೇ ತೋರಿಸಿದ್ದೀನಿ, ಆದರೆ ಅವರು ಕಸ್ಟಮರು ಮತ್ತು ನನಗೆ ಪಿಂಕ್ ಕಲರ್ ಹಾಕ್ಕೊಳ್ಬೇಕು ಅಂತ ಅನಿಸ್ತಿತ್ತು. ಬಟ್ ಅವ್ರು ಪಿಂಕ್ ಕಲರ್ ಬೇಡ, ತುಂಬ ಅದೇ ಕಲರ್ ಜಾಸ್ತಿ ಆಗಿದೆ ಅಂದರು. ಅದಕ್ಕೆ ನಾನು ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಲಾಸ್ಟು ಇದೇ ಸೇಮ್ ಡಿಸೈನ್ನ ತೋರಿಸಿದ್ದೀನಿ, ಬಟ್ ಬೀಡ್ ಹಾಕ್ಕೊಂಡಿರಲಿಲ್ಲ, ರೌಂಡ್ ಬೀಡು. ಸ್ವಲ್ಪ ಚೇಂಜಸ್ ಇದೆ, ಬೇಗ ಬೇಕು ಅಂದರು. ಅದಕ್ಕೆ ನಾನು ಈ ಡಿಸೈನನ್ನು ಮತ್ತೆ ಹಾಕ್ತಾಯಿದ್ದೀನಿ. ಹೀಗೆ 10 ಟೈಮ್ಸ್ ಡಬಲ್ ಕ್ರೋಶನ ಹಾಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ಳಿ ಸಾಕು. ತುಂಬ ಲೆಂತಿಯಾದರೆ ಈ ಡಿಸೈನ್ಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ. ಹೀಗೆ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸ್ವಲ್ಪ ಡಿಸ್ಟೆನ್ಸ್ ಸಿಗುತ್ತೆ ಹೀಗೆ. ಫ್ರೆಂಡ್ಸ್, ಕಡಿಮೆಗೆ ಹಾಕ್ಕೊಡಿ, ಬೇಗ ಹಾಕ್ಕೊಡಿ ಎನ್ನುವಾಗ ಈ ಥರ ಡಿಸೈನೆಲ್ಲ ಯೂಸ್ ಮಾಡ್ಬೋದು ನಾವು.
ಹಾಕ್ಕೊಳ್ಬೋದು. ಅವ್ರು ಕೇಳ್ತಾರೆ ಒಂದು 350 400ಗೆ ಅನ್ನುವಾಗ ಈ ಥರ ಡಿಸೈನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಕ್ಕೊಳ್ಳೋಕ್ಕೆ. ನೋಡಿ ಈ ಥರ ಕಾಣುತ್ತೆ. 1 2 3 4 5 6 7 8 9 10 ಆಯಿತು ಫ್ರೆಂಡ್ಸ್. ಹೀಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್. ಹೀಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಆದಮೇಲೆ ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ರೌಂಡ್ ಬೀಡ್. ನಿಮಗೆ ಬೇಕು ಅಂದರೆ ಇದಕ್ಕಿಂತ ಸ್ವಲ್ಪ ದಪ್ಪನೂ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಆದರೆ ಹೆವಿ ಕಾಣುತ್ತೆ ಅಂತ ನಾನು ಹೀಗೆ ಹಾಕ್ಕೊಂಡಿದ್ದೀನಿ. ಕಸ್ಟಮರ್ ಜಾಸ್ತಿ ಬೀಡ್ಸ್ ಯೂಸ್ ಮಾಡೋದು ಬೇಡ ಅಂತ ಹೇಳಿದರು, ಅದಕ್ಕೆ ಒಂದು ಸಿಂಗಲ್ನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ. ಮತ್ತು ನಾನು ಪಕ್ಕದಲ್ಲಿ ಒಂದು ಲಾಕ್ ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ಕಾಣುತ್ತೆ. ಈಗ ನಾನು ದೊಡ್ಡದು ಬೀಡನ್ನು ಯೂಸ್ ಮಾಡ್ತಿದ್ದೀನಿ. ನಾನು 3 ಟೈಮ್ಸ್ ಸ್ಲ್ಯಾಂಟಿಂಗ್ ಆರ್ಚನ್ನು ಹಾಕ್ಕೊಂಡು ಆಮೇಲೆ ಕುಚ್ಚಿಗೆ 5 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಲಾಕ್, ಬೀಡ್ ಲಾಕ್, ಮತ್ತು ಒಂದು ಸಾರಿ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಸ್ವಲ್ಪ ಮೇಲೆ ಥ್ರೆಡನ್ನು ಎಳ್ಕೊಳ್ಳೋಣ. ಹೀಗೆ ಡಬಲ್ ಕ್ರೋಶ ಮತ್ತು 2 ಲಾಕ್, ಮತ್ತು ಸೂಜಿ ಮೇಲೆ 2 ಸರಿ ದಾರ ತಗೊಂಡು ನಾವು 10 ಟೈಮ್ಸ್ ಡಬಲ್ ಕ್ರೋಶನ ಮಾಡ್ತಾ ಹೋಗೋಣ. ಸರಿ, ಈ ರೀತಿ ಎಳ್ಕೊಳ್ಳುವಾಗ ನಾವು ಸ್ವಲ್ಪ ಎಳ್ಕೊಳ್ಳೋಣ ಫ್ರೆಂಡ್ಸ್, ತುಂಬ ಲೆಂತಿ ಬೇಡ ಈ ಡಿಸೈನ್ಗೆ. ಹೀಗೆ ಹೀಗೆ ಡಬಲ್ ಕ್ರೋಶ ಮಾಡ್ತಾ ಕಂಪ್ಲೀಟ್ ಮಾಡ್ಕೊಂಡು ನಾನು 10 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಬೇಗ ಆಗುತ್ತೆ, ತುಂಬ ಬೇಗ ಆಗುತ್ತೆ. 1 ಅವರ್ 1.5 ಅವರ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹೀಗೆ ಹೀಗೆ ಲಾಕ್ ಮಾಡ್ಕೊಳ್ತಾ ಹೋಗೋಣ. ಬಿಗಿನರ್ಸ್ಗೆ ತುಂಬ ಈಸಿಯಾದ ಡಿಸೈನ್ ಅಂದರೆ ಇದೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಮೊದಲು ಬಂದು ತಲುಪುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹೀಗೆ ಮಾಡ್ಕೊಳ್ತಾ ನಾನು 10 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 ಆಗಿದೆ. ಇನ್ನೊಂದು 2 ಹಾಕ್ಕೊಳ್ಳೋಣ. 2 ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಇದಕ್ಕೆ ನಾನು ಈ ಕಲರ್ ಕುಚ್ಚನ್ನು ಕಟ್ಕೊಳ್ತೀನಿ. ಬಟ್ ಇದರಲ್ಲೇ ಹಾಕ್ಕೊಳ್ಬೋದಿತ್ತು, ಬಟ್ ನನಗೇನಾದ್ರು ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು. ಏಕೆಂದರೆ ಈ ಬಾರ್ಡ್ರ್ ಕಲರ್ ಇದೆ, ಈ ಪಿಂಕ್ ಕಲರ್ ಬೇಡ ಅಂತಂದರೆ ಅದಕ್ಕೆ ನಾನು ಈ ಗೋಲ್ಡ್ ಕಲರ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಎಷ್ಟು ನಾವು 10 ಸ್ಟಾರ್ಟಿಂಗ್ ಹಾಕಿದ್ರೆ 10 ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಆ ಕಡೆ ಈ ಕಡೆ ಜಾಸ್ತಿ ಆದರೆ ಡಿಸೈನ್ ಕರೆಕ್ಟ್ ಬರೋದಿಲ್ಲ. ಹೀಗೆ ಮಾಡ್ಕೊಳ್ತಾ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ 3 3 ಹಾಕ್ಕೊಂಡು ಕುಚ್ಚಿಗೆ 5 ಚೈನ್ ಹಾಕ್ಕೊಳ್ತೀನಿ. ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇನ್ನೊಂದು ಹೇಳೋದು ಮರ್ತೆ, ಸಾರಿ.
ಇಲ್ಲಿ ಡಬಲ್ ಲಾಕ್ ಆದಮೇಲೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಲೇಬೇಕು ಫ್ರೆಂಡ್ಸ್, ಯಾಕೆಂದರೆ ನಮಗೆ ಈ ಬೀಡ್ಗೆ ಡಿಸ್ಟೆನ್ಸ್ ಸಿಗಬೇಕು. ಹೀಗೆ ನಾನು ಇದು ಬೀಡ್ ಲಾಕ್ ಮಾಡ್ಕೊಳ್ದೇ ಲಾಕ್ ಮಾಡಿದ್ದೆ, ಒಂದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹಾಗೆ ಹಾಕಿದ್ದೀನಿ ನೋಡಿ. ಸ್ಪೇಸ್ ಸಿಗಲ್ಲ, ಗ್ಯಾಪ್ ಇರೋದಿಲ್ಲ. ಇಲ್ಲಿ ಅದೊಂದನ್ನೇ ಸ್ಟಾರ್ಟ್ ಮಾಡಿದ್ದು ನಾನು ನೋಡಿ. ಬೀಡ್ ಲಾಕ್ನ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಡಿಸ್ಟೆನ್ಸ್ ಸಿಗುತ್ತೆ. ಹೀಗೆ ಅದನ್ನು ಒಂದು ತೋರಿಸ್ತೀನಿ. ಈಗ ಬೀಡ್ ಲಾಕ್ ಹಾಕಿದ್ರೇ ಸ್ವಲ್ಪ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ ಈ ಬೀಡ್ಗೂ ಇದಕ್ಕೂ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, 2 ಲಾಕ್ ಮಾಡ್ಕೊಂಡಿದ್ದೀನಿ. 2 ಲಾಕ್ ಆದಮೇಲೆ ಹೀಗೆ ಬೀಡ್ ಹಾಕ್ಕೊಳ್ಳೋಣ ನೋಡಿ. ಈ ಥರ ಸ್ಪೇಸ್ ಸಿಗುತ್ತೆ ಅಂತ ಅಷ್ಟೇ. ಹೀಗೆ ಇದನ್ನು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಒಂದು ಸ್ವಲ್ಪ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾನು ಹೀಗೆ ಸ್ವಲ್ಪ ಲೆಂತ್ ಎಳ್ಕೊಳ್ಳೋಣ ಫ್ರೆಂಡ್ಸ್, ತುಂಬ ಜಾಸ್ತಿ ಬೇಡ. ಬಿಗಿನರ್ಸ್ಗೆ ಒಂದು ಆಗ್ತಾ ಅಭ್ಯಾಸ ಆಗುತ್ತೆ ಫ್ರೆಂಡ್ಸ್, ಹಾಗೆ ನಮಗೆ ಇಷ್ಟೇ ಬೇಕು ಅಂತ. ಹೀಗೆ 2 ಸರಿ ಲಾಕ್ ಮಾಡ್ಕೊಂಡು ನಾನು ಸೂಜಿ ಮೇಲೆ ಒಂದು ಸ್ವಲ್ಪ ದಾರ ತೊಗೊಂಡು ಹೀಗೆ ಡಬಲ್ ಕ್ರೋಶೆ ಮಾಡ್ತಾ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ನನಗೆ ಸಿಗಲಿಲ್ಲ, ಈ ಥರ 3 ಟೈಮ್ಸ್ ಹಾಕ್ಕೊಳ್ಳೋಕ್ಕೆ ಸಿಕ್ಕಲಿಲ್ಲ ಫ್ರೆಂಡ್ಸ್ ನನಗೆ. ಅದಕ್ಕೆ 2 ಟೈಮ್ಸ್ ಹಾಕಿ ನಾನು ಲಾಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಯಿತು ಫ್ರೆಂಡ್ಸ್, ಬೇಗನೆ ಮುಗಿಯುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್ ಕುಚ್ಚು ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಲರ್ ಕುಚ್ಚು ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ಆಯಿತು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಕಸ್ಟಮರ್ ಇದು ಪಿಂಕೇ ಬೇಡ ಅಂತಂದ್ರೆ ಅದಕ್ಕೆ ನಾನು ಈ ಗೋಲ್ಡ್ ಕಲರನ್ನು ಯೂಸ್ ಮಾಡಿ ನಾನು ಈ ವೈಟ್ ಕಲರ್ದು, ವೈಟ್ ಅಂದರೆ ಆ ಥರ ವೈಟು ಎಲ್ಲ ಇದು ಫುಲ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಟ್ರೈ ಮಾಡಿ, ಬೇಗ ಆಗುತ್ತೆ. ಥ್ಯಾಂಕ್ ಯು.